ಹಲೋ, ಹಾಯ್ ನಮಸ್ಕಾರ. ಇವತ್ತು ನಾನು 'ಮಿರಾಯ್' ಮೂವಿ ಟ್ರೈಲರ್ ರಿವ್ಯೂ ಮಾಡ್ತಿದ್ದೀನಿ. ಇದುವರೆಗೂ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. 'ಮಿರಾಯ್' ಮೂವಿ ಒಂದು ಸೂಪರ್ ಪವರ್ ಇರೋ ಮೂವಿ ಅಂತ ಟ್ರೈಲರಲ್ಲಿ ಕಾಣ್ತಿದೆ. ಸೈ-ಫೈ ಥ್ರಿಲ್ಲರ್ ಮೂವಿ ಇದು. ತೇಜು ಸರ್ಜಾ ಅವರು ಹೀರೋ ಆಗಿ 'ಹನುಮಾನ್' ಫಿಲಮಲ್ಲಿ ಮಾಡಿ ಹಿಟ್ ಕೊಟ್ಟಿದ್ದಾರೆ. ಸೊ ಅದರಿಂದಾನೇ ಇವರಿಗೆ ಒಂದು ಈ ಮೂವಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಮತ್ತು ಜನಕ್ಕೆ ತುಂಬ ಹತ್ತಿರದಿಂದಾನು ಅವ್ರಿಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ಇದು ನನಗೆ ವಿಜುವಲ್ಸ್ ತುಂಬ ರಿಚ್ ಆಗಿ ಕಾಣ್ತಿದೆ. ಆಮೇಲೆ ಆ ಗರುಡ, ಆಮೇಲೆ ಅಲ್ಲಿ ಕೊಡುವಂತಹ ಒಂದು ಸ್ಟೋರಿ ಲೈನು, ಆಮೇಲೆ ಅಲ್ಲಿ ವಿಜುವಲ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಟ್ರೈಲರಲ್ಲಿ ತುಂಬ ರಿಚ್ ಆಗಿ ಕಾಣ್ತಾ ಇದೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಕಾಣ್ತಾ ಇದೆ. ಶ್ರೇಯಾ ಅವರು, ಆಮೇಲೆ ರಿತಿಕ್ ನಾಯಕ್ ಅವರು, ತೇಜು ಸರ್ಜಾ ಅವರು ಮುಂತಾದವರು ಟ್ರೈಲರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದೊಂದು ಮೈಥಾಲಜಿ ಮೂವಿ ಅಂತಲೂ ಅನಿಸುತ್ತೆ. ಯಾಕೆಂದರೆ ಇದು ಸ್ವಲ್ಪ ಹಿಂದಿನ ಕಥೆನೂ ಸೇರಿಸ್ಕೊಂಡಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಮೂವಿ ಬಂದಮೇಲೆ ನೋಡಬೇಕು. ಇನ್ನೊಂದು ಇದರಲ್ಲಿ ಸ್ಟೋರಿ ಲೈನ್ ಏನಂತ ಹೇಳಿದ್ದಾರೆ ಅಂದರೆ, ಅಶೋಕ ಮಹಾರಾಜ ಯುದ್ಧ ಆದಮೇಲೆ, ಕಳಿಂಗ ಯುದ್ಧ ಆದಮೇಲೆ, ಯುದ್ಧ ಎಲ್ಲ ತ್ಯಜಿಸಿದ ಮೇಲೆ ಮನುಷ್ಯ ದೇವರಾಗಿಸುವ 9 ಪುಸ್ತಕಗಳನ್ನು ಬರೆದು ಒಂದು ಕಡೆ ಬಚ್ಚಿಟ್ಟಿದ್ರು. ಅದನ್ನು ರಕ್ಷಣೆ ಮಾಡೋದಕ್ಕೂ 9 ಜನನ ನೇಮಿಸಿದ್ರು. ಆದರೆ ಅದನ್ನು ಆ 9 ಪುಸ್ತಕವನ್ನು ಪಡೆಯೋಕ್ಕೆ ಒಂದು ಕೆಟ್ಟ ಶಕ್ತಿನೂ ದುಶ್ಶಕ್ತಿನೂ ಬಂದಿದೆ. ಅದಕ್ಕೆ ಪ್ರಯತ್ನ ಮಾಡಿದೆ. ಸೊ ಹಾಗಾಗಿ ಅದನ್ನು ತಡೆಯೋಕ್ಕೆ ಒಬ್ಬ ಯೋಧ ಬೇಕು. ಆ ಯೋಧ ಮಿರಾಯ್ ಅನ್ನೋ ಒಂದು ಅಸ್ತ್ರವನ್ನು ತಗೊಂಡು ಆ ಬ್ಲ್ಯಾಕ್ ಸ್ವಾರ್ಡ್ ಅನ್ನೋ ಒಬ್ಬ ಮನುಷ್ಯನನ್ನು ಕೊನೆ ಮಾಡಬೇಕು. ಅದನ್ನು ತಗೊಳ್ಳೋದು ಕೆಟ್ಟ ಕೈಗಳದೇ ಆ 9 ಪುಸ್ತಕ ಸಿಕ್ತು ಅಂದರೆ ಗಂಗಾ ನದಿಯಲ್ಲಿ ರಕ್ತ ಹರಿಯುತ್ತೆ ಅಂತಲೇ ಡೈಲಾಗ್ ಬರೆದಿದ್ದಾರೆ. ಡೈಲಾಗ್ಗಳನ್ನು ತುಂಬ ಚೆನ್ನಾಗಿದೆ, ಒನ್ ಲೈನರ್ಸು ಎಲ್ಲ ಟ್ರೈಲರಲ್ಲೇ. ಸೊ ಇದು ಟ್ರೈಲರಲ್ಲಿ ಕಾಣ್ತಿರೋದು. ಇದು ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಆಗ್ತಿದೆ. 12 ಸೆಪ್ಟೆಂಬರ್ ರಿಲೀಸ್ ಆಗ್ತಿದೆ ಅಂತ ಸಿನಿಮಾದವರು ಅಪ್ಡೇಟ್ ಮಾಡಿದ್ದಾರೆ. ಡೈರೆಕ್ಟರು ಕಾರ್ತಿಕ್ ಘಟ್ಟಮನಿ ಅವರು, ಪ್ರೊಡ್ಯೂಸರ್ TG ವಿಶ್ವಪ್ರಸಾದ್ ಅವರು. ಸೊ ಕಾಸ್ಟ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ತೇಜ ಸರ್ಜಾ, ಶ್ರೇಯಾ, ರಿತಿಕ್ ನಾಯಕ್ ಮುಂತಾದವರು ಕಾಣಿಸ್ಕೊಂಡಿದ್ದಾರೆ. ಸೊ ಇದಿಷ್ಟು ಈ ಮಿರಾಯ್ ಅನ್ನೋ ಮೂವಿ ಟ್ರೈಲರ್ ಬಗ್ಗೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಧನ್ಯವಾದಗಳು.